ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೇಸ್ ಕಿಚನ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಕಳೆದ ವಿಡಿಯೋದಲ್ಲಿ ಹೋಳಿಗೆ ಹೇಗೆ ಮಾಡೋದು, ಗ್ರೈಂಡರ್ ಹಾಗೂ ಮಿಕ್ಸಿನ ಬಳಸಿ ಅಂತ ತೋರಿಸ್ಕೊಟ್ಟಿದ್ದೆ. ಹೋಳಿಗೆ ಸಾರ್ ಲಿಂಕ್ ಎರಡರದ್ದು ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡಿರ್ತೀನಿ. ಯುಗಾದಿ ಹಬ್ಬದ ಅಡಿಗೆಗೆ ಹೋಳಿಗೆ ಸಾರ್ ಜೊತೆ ಮಾವಿನಕಾಯಿ ಚಿತ್ರಾನ್ನ ಹಾಗೂ ಮಸಾಲೆ ವಡೆ ಇಲ್ಲದೆ ಇದ್ರೆ ಇನ್ಕಂಪ್ಲೀಟ್ ಅನ್ಸುತ್ತೆ. ಸೊ ಇವತ್ತು ನಾನು ಮಸಾಲೆ ವಡೆ ಮತ್ತು ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಕಡೆ ತನಕ ಸ್ಕಿಪ್ ಮಾಡದೆ ಖಂಡಿತ ನೋಡಿ. ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಮೊದಲು ತೋರಿಸ್ಕೊಡ್ತೀನಿ. ಮಾವಿನಕಾಯಿ ಚಿತ್ರಾನ್ನಗೆ ಬೇಕಾಗಿರುವ ಸಾಮಗ್ರಿಗಳು: 1 ಕಪ್ ಮಾವಿನಕಾಯಿ ತುರಿ, 1 ಕಪ್ ಹಸಿ ಕೊಬ್ಬರಿ ತುರಿ, ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ 8, ಕರಿಬೇವು, ಬಟಾಣಿ ಸುಮಾರು ಅರ್ಧ ಕಪ್, ಕಡಲೆಕಾಯಿ ಬೀಜ, ಉದ್ದಿನಬೇಳೆ ಹಾಗೂ ಕಡಲೆಬೇಳೆ, ಸಾಸಿವೆ, ಹಿಂಗು, ಬೆಲ್ಲ, 1 ಟೀ ಸ್ಪೂನ್ ಅಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಹಾಗೂ ಬೇಯಿಸಿಟ್ಕೊಂಡಿರುವ ಅನ್ನ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ತುರಿದಿಟ್ಕೊಂಡಿರುವ ತೆಂಗಿನಕಾಯಿ, ಹಸಿಮೆಣಸಿನಕಾಯಿ, ಬೆಲ್ಲ ಹಾಗೂ ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ತರಿಯಾಗಿ ರುಬ್ಬಿಟ್ಕೊಳ್ಬೇಕು. ಒಂದು ಬಾಣಲಿಗೆ ಸುಮಾರು ಅರ್ಧ ಕಪ್ ಅಷ್ಟು ಎಣ್ಣೆನ ಸೇರಿಸ್ಕೊಂಡು ಅದಕ್ಕಾದ ನಂತರ ಸಾಸಿವೆ, ಹಿಂಗು, ಕಡಲೆಕಾಯಿ ಬೀಜ ಹಾಗೂ ಕಡಲೆಬೇಳೆ ಉದ್ದಿನಬೇಳೆನ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು. ಅದು ಕೆಂಪಗಾದ ನಂತರ ಕರಿಬೇವನ್ನ ಸೇರಿಸ್ಕೊಳ್ತಾ ಇದ್ದೀನಿ, ಅರ್ಧ ಕಪ್ ಬಟಾಣಿ ಹಾಗೂ 1 ಟೀ ಸ್ಪೂನ್ ಅಷ್ಟು ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ನಂತರ ರುಬ್ಬಿಟ್ಕೊಂಡಿರುವ ಮಿಶ್ರಣನ ಸೇರಿಸ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಲೋ ಟು ಮೀಡಿಯಂ ಫ್ಲೇಮಲ್ಲಿ ನಿಧಾನಕ್ಕೆ ಬಾಡಿಸ್ಕೊಳ್ಬೇಕಾಗತ್ತೆ. ಕಾಯಿ ತುರಿ ಸೇರಿಸ್ಕೊಂಡಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರೋದ್ರಿಂದ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಮಸಾಲೆ ಎಲ್ಲ ಬೆಂದು ಎಣ್ಣೆ ಸಪ್ರೇಟ್ ಆಗಬೇಕು, ಅಲ್ಲಿ ತನಕ ಬಾಡಿಸ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಮಸಾಲೆ ಬೆಂದ ನಂತರ ಕಡೆಯದಾಗಿ ಮಾವಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಮಾವಿನಕಾಯಿ ತುರಿ ಸೇರಿಸ್ಕೊಂಡ್ಮೇಲೆ ಜಾಸ್ತಿ ಬಾಡಿಸ್ಕೊಳಕ್ ಹೋಗ್ಬಾರ್ದು. ಸುಮ್ಮನೆ ಅರ್ಧ ನಿಮಿಷದಿಂದ 1 ನಿಮಿಷದ ತನಕ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಸಾಕು. ಮಾವಿನಕಾಯಿ ಚಿತ್ರಾನ್ನಗೆ ಹುಳಿ ಜಾಸ್ತಿ ಬೇಕು ಅನ್ನೋರು ಮಾವಿನಕಾಯಿನ ಬಳಸ್ಬೋದು, ಹುಳಿ ಕಮ್ಮಿ ಬೇಕು ಅನ್ನೋರು ತೋತಾಪುರಿ ತುರಿನ ಸೇರಿಸ್ಕೊಳ್ಬೋದು. ಬೆಂದಿರೋ ಅನ್ನಕ್ಕೆ ಚಿತ್ರಾನ್ನ ಗೊಜ್ಜನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ. ನೀವು ಎಲ್ಲ ದಯವಿಟ್ಟು ಟ್ರೈ ಮಾಡಿ. ಈಗ ಮಸಾಲ ವಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅರ್ಧ kg ಕಡಲೆಬೇಳೆನ ಸುಮಾರು 1 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಒಂದು 10 ಹೆಸಳು ಬೆಳ್ಳುಳ್ಳಿ, ಸುಮಾರು 7 ಒಣಮೆಣಸಿನ್ಕಾಯಿ, ಒಂದು 6 ಹಸಿ ಮೆಣಸಿನ್ಕಾಯಿ, 1 ಇಂಚಷ್ಟು ಶುಂಠಿ, ಒಂದು 4-5 ಪೀಸ್ ಚಕ್ಕೆ ಹಾಗೂ ಒಂದು 5 ಲವಂಗ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ, ಸಬ್ಸಿಗೆ ಸೊಪ್ಪು, ಕರಿಬೇವು, ಉಪ್ಪು ಹಾಗೂ ಎಣ್ಣೆ. ಕಡಲೆಬೇಳೆನ 1 ಗಂಟೆಗಿಂತ ಜಾಸ್ತಿ ನೆನೆಸ್ಕೊಳಕ್ ಹೋಗಬೇಡಿ. ನಂತರ ಅದನ್ನು ಸ್ಟ್ರೈನ್ ಮಾಡ್ಕೊಳ್ಬೇಕು, ಸೋರ್ ಹಾಕಬೇಕು. ಸುಮಾರು ಒಂದು 10 ನಿಮಿಷ ಸಾಕು. ಒಂದು ಮಿಕ್ಸಿ ಜಾರ್ಗೆ ಬೇಳೆ, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ರುಬ್ಕೊಳ್ಬೇಕು. ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕು.
ರುಬ್ಬಿಟ್ಕೊಂಡಿರುವ ಮಿಶ್ರಣಕ್ಕೆ ಹೆಚ್ಚಿಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪು, ಪುದೀನ, ಸಬ್ಸಿಗೆ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೆಳ್ಳುಳ್ಳಿ ಬಳಸದೇ ಇರೋರು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು, ಅದು ಆಪ್ಷನಲ್. ಚೆನ್ನಾಗಿ ಮಸಾಲೆ ಎಲ್ಲ ಕಡಲೆಬೇಳೆಗೆ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಡೆಯದಾಗಿ ಹೆಚ್ಚಿಟ್ಕೊಂಡಿರುವ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ತಿಂದೇ ಇರೋರು ಇದನ್ನ ಸ್ಕಿಪ್ ಮಾಡ್ಕೊಳ್ಬಹುದು. ಈರುಳ್ಳಿನ ಕಡೆಯಲ್ಲಿ ಯಾಕೆ ಸೇರಿಸ್ಕೊಳ್ತಾ ಇದ್ದೀನಿ ಅಂದ್ರೆ ಅದು ನೀರು ಬಿಡುತ್ತೆ, ಹಾಗಾಗಿ. ಈ ರೀತಿ ಒಂದು ವಿಳೆದೆಲೆಗೆ ಎಣ್ಣೆ ಸವರ್ಕೊಂಡು ತೆಳ್ಳಕ್ಕೆ ಈ ರೀತಿ ಒಡೆನ ತಟ್ಕೊಂಡು ನಿಧಾನಕ್ಕೆ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಟ್ಟು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಕೆಂಪಗೆ ಅಂದ್ರೆ ಗೋಲ್ಡನ್ ಬ್ರೌನ್ ಆಗೋ ತನಕ, ಕ್ರಿಸ್ಪಿ ಆಗೋ ತನಕ ನಿಧಾನಕ್ಕೆ ಎಣ್ಣೆಯಲ್ಲಿ ಕರ್ಕೊಳ್ಬೇಕಾಗತ್ತೆ. ವಡೆದು ಮಿಶ್ರಣ ಸ್ವಲ್ಪ ಗಟ್ಟಿಯಾಗಿರ್ಬೇಕು, ನೀರು ಹಾಕದೆ ರುಬ್ಬೇಕಾಗತ್ತೆ. ಬೈ ಚಾನ್ಸ್ ಏನಾದ್ರು ತೆಳುವಾದ್ರೆ ತೊಂದರೆ ಇಲ್ಲ, ಅಕ್ಕಿ ಹಿಟ್ಟು ಸ್ವಲ್ಪ ಬೆರೆಸ್ಕೊಂಡು ಗಟ್ಟಿ ಮಾಡಿಕೊಂಡು ಮಾಡ್ಕೊಳ್ಬೋದು. ಕೆಲವರು ಕಡಲೆಬೇಳೆ ನೆನೆಸುವಾಗ್ಲೇನೆ ಒಂದ್ ಸ್ವಲ್ಪ ಅಕ್ಕಿನೂ ಕಡಲೆಬೇಳೆ ಜೊತೆ ನೆನೆಸಿ ರುಬ್ತಾರೆ, ಗರಿಗರಿಯಾಗಿ ಬರುತ್ತೆ, ಹಾಗೂ ಮಾಡ್ಬೋದು. ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಬಳಸಿಲ್ಲ, ಯಾಕಂದ್ರೆ ನಾನು ವಡೆ ಮಿಶ್ರಣ ಗಟ್ಟಿಯಾಗಿ ಮಾಡ್ಕೊಂಡಿರೋದ್ರಿಂದ ಅಕ್ಕಿ ಹಿಟ್ಟು ಬಳಸೋ ಅವಶ್ಯಕತೆ ಬರಲಿಲ್ಲ. ನೋಡಿ, ಈ ರೀತಿ ಗೋಲ್ಡನ್ ಬ್ರೌನ್ ಆದಾಗ ತೆಗೆದಿಟ್ಕೊಳ್ಬೇಕು. ನೋಡಿದ್ರಲ್ಲ ಗರಿಗರಿಯಾದ ಮಸಾಲ ವಡೆ ಹೇಗೆ ಮಾಡೋದು ಅಂತ. ನೀವು ಯುಗಾದಿಗೆ ನಾ ತೋರಿಸಿರುವ ಹಬ್ಬದ ಅಡಿಗೆನ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತಾ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.